ವೆಲ್ಕಮ್ ಬ್ಯಾಕ್. ಈತನ ಕಾಟಕ್ಕೆ ಕಾಫಿ ನಾಡಿನ ಜನಕ್ಕೆ ಸಾಕಾಗೋಗಿದೆ, ಬೇಸತ್ತು ಹೋಗಿದ್ದಾರೆ. ಬೆಳೆದಿದ್ದೆಲ್ಲ ಮಣ್ಪಾಲಾಯ್ತು ಅಂತ ಕಣ್ಣೀರಿಡ್ತಾ ಇದ್ದಾರೆ. ಈತನ ಭಯದಿಂದ ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಯಾರ ಆತ ನೋಡಿ. ಇವನು ಗ್ಯಾಂಗ್ ಕಟ್ಕೊಂಡು ಬರಲ್ಲ, ಗುಂಪು ಗುಂಪಾಗಿ ಬಂದು ದಾಂಧಲೆ ಮಾಡಲ್ಲ. ಊರು ಯಾವುದೇ ಇದ್ರೂ ಸಿಂಗಲ್ ಆಗಿಯೇ ಬರ್ತಾನೆ. ಕಂಡ ಕಡೆಯೆಲ್ಲ ನುಗ್ತಾನೆ. ಸಿಕ್ಕಿದ್ದನ್ನೆಲ್ಲ ತಿಂದು ಹಾಕ್ತಾನೆ. ಮಲೆನಾಡಿಗರ ನಿದ್ದೆಗೆಡಿಸಿದ ಒಂಟಿ ಸಲಗ. ಒಂದು ದಶಕದಿಂದ ಮಲೆನಾಡಿನವರ ನಿದ್ದೆಗೆಡಿಸಿರೋ ಕಾಡಾನೆಗಳು ಜನರ ನೆಮ್ಮದಿಯನ್ನೇ ಕಿತ್ಕೊಂಡಿವೆ. ಮೂಡಿಗೆರೆ ತಾಲೂಕಿನ ಮುದ್ರೆಮನೆ ಅಂಗಡಿ ಉಕ್ಕೇನಹಳ್ಳಿಯಲ್ಲಿ ಕಾಡಾನೆ ಕಾಟ ಮಿತಿಮೀರಿದೆ. ಕಳೆದ 2 ದಿನಗಳಿಂದ ಒಂಟಿ ಸಲಗವೊಂದು ಬೀಡು ಬಿಟ್ಟಿದೆ. ರಾತ್ರಿ ಆದ್ರೆ ಸಾಕು ಬೆಳೆ ಹಾನಿ ಮಾಡೋದು. ಬೆಳಗಾದ್ರೆ ಎಲ್ಲಂದ್ರಲ್ಲಿ ಈ ಕಾಡಾನೆ ನುಗ್ಗಿ ದಾಳಿ ಮಾಡ್ತಿದೆ. ಇನ್ನು ಒಂಟಿ ಸಲಗದ ಹಾವಳಿಗೆ ಬೇಸತ್ತಿರೋ ಕೃಷಿಕರು ನಿತ್ಯ ಕಣ್ಣೀರಿಡುತ್ತಿದ್ದಾರೆ. ಈ ವರ್ಷವಾದರೂ ಬೆಳೆದ ಫಸಲು ಕೈ ಸೇರುತ್ತೆ ಅನ್ನೋ ಅಷ್ಟರಲ್ಲಿ ಆನೆಯ ಕಾಲಿಗೆ ಸಿಲುಕಿ ಮಣ್ಣು ಪಾಲಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಲೆನಾಡಲ್ಲಿ ಕಾಡಾನೆ ಉಪಟಳಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ, ಜನರು ಅದ್ಯಾವಾಗ ನೆಮ್ಮದಿಯಿಂದ ಬದುಕ್ತಾರೋ ಏನೋ. ಚೇತನ್, ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಈತನ ಕಾಟಕ್ಕೆ ಕಾಫಿ ನಾಡಿನ ಜನಕ್ಕೆ ಸಾಕಾಗೋಗಿದೆ, ಬೇಸತ್ತು ಹೋಗಿದ್ದಾರೆ. ಬೆಳೆದಿದ್ದೆಲ್ಲ ಮಣ್ಪಾಲಾಯ್ತು ಅಂತ ಕಣ್ಣೀರಿಡ್ತಾ ಇದ್ದಾರೆ. ಈತನ ಭಯದಿಂದ ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಯಾರ ಆತ ನೋಡಿ. ಇವನು ಗ್ಯಾಂಗ್ ಕಟ್ಕೊಂಡು ಬರಲ್ಲ, ಗುಂಪು ಗುಂಪಾಗಿ ಬಂದು ದಾಂಧಲೆ ಮಾಡಲ್ಲ. ಊರು ಯಾವುದೇ ಇದ್ರೂ ಸಿಂಗಲ್ ಆಗಿಯೇ ಬರ್ತಾನೆ. ಕಂಡ ಕಡೆಯೆಲ್ಲ ನುಗ್ತಾನೆ. ಸಿಕ್ಕಿದ್ದನ್ನೆಲ್ಲ ತಿಂದು ಹಾಕ್ತಾನೆ. ಮಲೆನಾಡಿಗರ ನಿದ್ದೆಗೆಡಿಸಿದ ಒಂಟಿ ಸಲಗ. ಒಂದು ದಶಕದಿಂದ ಮಲೆನಾಡಿನವರ ನಿದ್ದೆಗೆಡಿಸಿರೋ ಕಾಡಾನೆಗಳು ಜನರ ನೆಮ್ಮದಿಯನ್ನೇ ಕಿತ್ಕೊಂಡಿವೆ. ಮೂಡಿಗೆರೆ ತಾಲೂಕಿನ ಮುದ್ರೆಮನೆ ಅಂಗಡಿ ಉಕ್ಕೇನಹಳ್ಳಿಯಲ್ಲಿ ಕಾಡಾನೆ ಕಾಟ ಮಿತಿಮೀರಿದೆ. ಕಳೆದ 2 ದಿನಗಳಿಂದ ಒಂಟಿ ಸಲಗವೊಂದು ಬೀಡು ಬಿಟ್ಟಿದೆ. ರಾತ್ರಿ ಆದ್ರೆ ಸಾಕು ಬೆಳೆ ಹಾನಿ ಮಾಡೋದು. ಬೆಳಗಾದ್ರೆ ಎಲ್ಲಂದ್ರಲ್ಲಿ ಈ ಕಾಡಾನೆ ನುಗ್ಗಿ ದಾಳಿ ಮಾಡ್ತಿದೆ. ಇನ್ನು ಒಂಟಿ ಸಲಗದ ಹಾವಳಿಗೆ ಬೇಸತ್ತಿರೋ ಕೃಷಿಕರು ನಿತ್ಯ ಕಣ್ಣೀರಿಡುತ್ತಿದ್ದಾರೆ. ಈ ವರ್ಷವಾದರೂ ಬೆಳೆದ ಫಸಲು ಕೈ ಸೇರುತ್ತೆ ಅನ್ನೋ ಅಷ್ಟರಲ್ಲಿ ಆನೆಯ ಕಾಲಿಗೆ ಸಿಲುಕಿ ಮಣ್ಣು ಪಾಲಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಲೆನಾಡಲ್ಲಿ ಕಾಡಾನೆ ಉಪಟಳಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ, ಜನರು ಅದ್ಯಾವಾಗ ನೆಮ್ಮದಿಯಿಂದ ಬದುಕ್ತಾರೋ ಏನೋ. ಚೇತನ್, ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಈತನ ಕಾಟಕ್ಕೆ ಕಾಫಿ ನಾಡಿನ ಜನಕ್ಕೆ ಸಾಕಾಗೋಗಿದೆ, ಬೇಸತ್ತು ಹೋಗಿದ್ದಾರೆ. ಬೆಳೆದಿದ್ದೆಲ್ಲ ಮಣ್ಪಾಲಾಯ್ತು ಅಂತ ಕಣ್ಣೀರಿಡ್ತಾ ಇದ್ದಾರೆ. ಈತನ ಭಯದಿಂದ ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಯಾರ ಆತ ನೋಡಿ. ಇವನು ಗ್ಯಾಂಗ್ ಕಟ್ಕೊಂಡು ಬರಲ್ಲ, ಗುಂಪು ಗುಂಪಾಗಿ ಬಂದು ದಾಂಧಲೆ ಮಾಡಲ್ಲ. ಊರು ಯಾವುದೇ ಇದ್ರೂ ಸಿಂಗಲ್ ಆಗಿಯೇ ಬರ್ತಾನೆ. ಕಂಡ ಕಡೆಯೆಲ್ಲ ನುಗ್ತಾನೆ. ಸಿಕ್ಕಿದ್ದನ್ನೆಲ್ಲ ತಿಂದು ಹಾಕ್ತಾನೆ. ಮಲೆನಾಡಿಗರ ನಿದ್ದೆಗೆಡಿಸಿದ ಒಂಟಿ ಸಲಗ.
ಒಂದು ದಶಕದಿಂದ ಮಲೆನಾಡಿನವರ ನಿದ್ದೆಗೆಡಿಸಿರೋ ಕಾಡಾನೆಗಳು ಜನರ ನೆಮ್ಮದಿಯನ್ನೇ ಕಿತ್ಕೊಂಡಿವೆ. ಮೂಡಿಗೆರೆ ತಾಲೂಕಿನ ಮುದ್ರೆಮನೆ, ಅಂಗಡಿ, ಉಕ್ಕೇನಹಳ್ಳಿಯಲ್ಲಿ ಕಾಡಾನೆ ಕಾಟ ಮಿತಿಮೀರಿದೆ. ಕಳೆದ 2 ದಿನಗಳಿಂದ ಒಂಟಿ ಸಲಗವೊಂದು ಬೀಡು ಬಿಟ್ಟಿದೆ. ರಾತ್ರಿ ಆದ್ರೆ ಸಾಕು ಬೆಳೆ ಹಾನಿ ಮಾಡೋದು, ಬೆಳಗಾದ್ರೆ ಎಲ್ಲೆಂದರಲ್ಲಿ ಈ ಕಾಡಾನೆ ನುಗ್ಗಿ ದಾಳಿ ಮಾಡ್ತಿದೆ. ಇನ್ನು ಒಂಟಿ ಸಲಗದ ಹಾವಳಿಗೆ ಬೇಸತ್ತಿರೋ ಕೃಷಿಕರು ನಿತ್ಯ ಕಣ್ಣೀರಿಡುತ್ತಿದ್ದಾರೆ. ಈ ವರ್ಷವಾದರೂ ಬೆಳೆದ ಫಸಲು ಕೈ ಸೇರುತ್ತೆ ಅನ್ನೋ ಅಷ್ಟರಲ್ಲಿ ಆನೆಯ ಕಾಲಿಗೆ ಸಿಲುಕಿ ಮಣ್ಣು ಪಾಲಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಲೆನಾಡಲ್ಲಿ ಕಾಡಾನೆ ಉಪಟಳಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ, ಜನರು ಅದ್ಯಾವಾಗ ನೆಮ್ಮದಿಯಿಂದ ಬದುಕ್ತಾರೋ ಏನೋ. ಚೇತನ್, ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಈತನ ಕಾಟಕ್ಕೆ ಕಾಫಿ ನಾಡಿನ ಜನಕ್ಕೆ ಸಾಕಾಗೋಗಿದೆ, ಬೇಸತ್ತು ಹೋಗಿದ್ದಾರೆ. ಬೆಳೆದಿದ್ದೆಲ್ಲ ಮಣ್ಪಾಲಾಯ್ತು ಅಂತ ಕಣ್ಣೀರಿಡ್ತಾ ಇದ್ದಾರೆ. ಈತನ ಭಯದಿಂದ ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಯಾರ ಆತ ನೋಡಿ. ಇವನು ಗ್ಯಾಂಗ್ ಕಟ್ಕೊಂಡು ಬರಲ್ಲ, ಗುಂಪು ಗುಂಪಾಗಿ ಬಂದು ದಾಂಧಲೆ ಮಾಡಲ್ಲ. ಊರು ಯಾವುದೇ ಇದ್ರೂ ಸಿಂಗಲ್ ಆಗಿಯೇ ಬರ್ತಾನೆ. ಕಂಡ ಕಡೆಯೆಲ್ಲ ನುಗ್ತಾನೆ, ಸಿಕ್ಕಿದ್ದನ್ನೆಲ್ಲ ತಿಂದು ಹಾಕ್ತಾನೆ. ಮಲೆನಾಡಿಗರ ನಿದ್ದೆಗೆಡಿಸಿದ ಒಂಟಿ ಸಲಗ. ಒಂದು ದಶಕದಿಂದ ಮಲೆನಾಡಿನವರ ನಿದ್ದೆಗೆಡಿಸಿರೋ ಕಾಡಾನೆಗಳು ಜನರ ನೆಮ್ಮದಿಯನ್ನೇ ಕಿತ್ಕೊಂಡಿವೆ. ಮೂಡಿಗೆರೆ ತಾಲೂಕಿನ ಮುದ್ರೆಮನೆ, ಅಂಗಡಿ, ಉಕ್ಕೇನಹಳ್ಳಿಯಲ್ಲಿ ಕಾಡಾನೆ ಕಾಟ ಮಿತಿಮೀರಿದೆ. ಕಳೆದ 2 ದಿನಗಳಿಂದ ಒಂಟಿ ಸಲಗವೊಂದು ಬೀಡು ಬಿಟ್ಟಿದೆ. ರಾತ್ರಿ ಆದ್ರೆ ಸಾಕು ಬೆಳೆ ಹಾನಿ ಮಾಡೋದು, ಬೆಳಗಾದ್ರೆ ಎಲ್ಲೆಂದರಲ್ಲಿ ಈ ಕಾಡಾನೆ ನುಗ್ಗಿ ದಾಳಿ ಮಾಡ್ತಿದೆ. ಇನ್ನು ಒಂಟಿ ಸಲಗದ ಹಾವಳಿಗೆ ಬೇಸತ್ತಿರೋ ಕೃಷಿಕರು ನಿತ್ಯ ಕಣ್ಣೀರಿಡುತ್ತಿದ್ದಾರೆ. ಈ ವರ್ಷವಾದರೂ ಬೆಳೆದ ಫಸಲು ಕೈ ಸೇರುತ್ತೆ ಅನ್ನೋ ಅಷ್ಟರಲ್ಲಿ ಆನೆಯ ಕಾಲಿಗೆ ಸಿಲುಕಿ ಮಣ್ಣು ಪಾಲಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಲೆನಾಡಲ್ಲಿ ಕಾಡಾನೆ ಉಪಟಳಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ, ಜನರು ಅದ್ಯಾವಾಗ ನೆಮ್ಮದಿಯಿಂದ ಬದುಕ್ತಾರೋ ಏನೋ. ಚೇತನ್, ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.